ಡಿಸೆಂಬರ್ 25ರಂದು ಸುಟ್ಟಿರ್ತಕ್ಕಂಥ ಸಾಂಕೇತಿಕವಾಗಿ ಸುಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂದರ್ಭದಲ್ಲಿ ಈ ಸಮಾಜವನ್ನು, ಹಿಂದೂ ಸಮಾಜವನ್ನು, ಭಾರತ ಸಮಾಜವನ್ನು ಬದಲಾವಣೆ ಮಾಡಬೇಕಂತ ಭಾಳ ಪ್ರಯತ್ನವನ್ನು ಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಪ್ರಯತ್ನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಡ್ಕೆರೆಯ ನೀರನ್ನು ಮುಟ್ಟುವುದರ ಮುಖಾಂತರ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು ಮತ್ತು ಕಾಳಾರಾಮ್ ಮಂದಿರವನ್ನು ಪ್ರವೇಶ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಳುವಳಿಯನ್ನು ಮಾಡಿದ್ರು. ಇವೆಲ್ಲ ಪ್ರಯತ್ನದಿಂದಲೂ ಕೂಡ ಈ ಹಿಂದೂ ಸಮಾಜ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭದ್ರಿ ಅವರು ಹೇಳ್ದಂಗೆ ಮನುಸ್ಮೃತಿಯನ್ನು ಸಂಪೂರ್ಣವಾಗಿ ಓದೋದ್ರ ಮುಖಾಂತರ ಮನುಸ್ಮೃತಿಯಲ್ಲಿ ಏನಿದೆ, ಮನುಸ್ಮೃತಿ ಚಾತುರ್ವರ್ಣದ ಆಧಾರದ ಮೇಲೆ ನಿಂತಿರ್ತಕ್ಕಂಥ ಮನುಸ್ಮೃತಿಯನ್ನು ಬ್ರಾಹ್ಮಣ, ಕ್ಷೇತ್ರೀಯ, ವೈಶ್ಯ, ಶೂದ್ರ ಅಂತಕ್ಕಂಥ ಒಂದು ಅನೇಕ ಮೆಟ್ಟಲುಗಳ ಮತ್ತು ಅನೇಕ ಮಹಡಿಗಳ ಒಂದು ಮಾಡಿಯಿಂದ ಮತ್ತೊಂದು ಮಾಡಿಗೆ ಹೋಲಾರ್ದಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ ಒಂದು ಮನುಸ್ಮೃತಿಯ ಹಿನ್ನೆಲೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಿ ಆ ಮನುಸ್ಮೃತಿಯಲ್ಲಿ ಹೆಣ್ಣನ್ನು ಯಾವ ಮಟ್ಟದಲ್ಲಿ ಕೀಳು ಅಂತಕ್ಕಂಥದ್ದು ಆ ಮನು ಬರೆದಿರ್ತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರಾಣಿಯನ್ನು ಹಿಡಿದು ಮನುಷ್ಯನನ್ನು ಈ ಮನುಸ್ಮೃತಿಯಲ್ಲಿ ಬ್ರಾಹ್ಮಣ ಹೊರತುಪಡಿಸಿ ಕ್ಷೇತ್ರೀಯ ಮತ್ತು ಶೂದ್ರರನ್ನು ಯಾವ ಮಟ್ಟದಲ್ಲಿ ಈ ಪುಸ್ತಕದಲ್ಲಿ ಇದೆ ಅಂತಕ್ಕಂಥದ್ದು ಬಾಬಾ ಸಾಹೇಬರ ಅರ್ಥ ಮಾಡಿಕೊಂಡು ಇವತ್ತು ಆ ಮನುಸ್ಮೃತಿಯನ್ನು ನಿರ್ದಯವಾಗಿ ಸುಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಡೀ ಕರ್ನಾಟಕದಲ್ಲೇ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ. ಇವತ್ತು ಮನುಸ್ಮೃತಿಯನ್ನು ಸುಡ್ತಕ್ಕಂಥದ್ದು ದೇಶದ ಅನೇಕ ಭಾಗಗಳಲ್ಲಿ ಕೂಡ ಇದು ನಡೀತಾ ಇದೆ. ಇವತ್ತು ಗುಲ್ಬರ್ಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಎದುರೇ ಬಸವಣ್ಣನವರ ಸ್ಟ್ಯಾಚು ಎದುರೇ, ಯಾಕಂದರೆ ಅವರು ಆತ್ಮಸಾಕ್ಷಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಸವಣ್ಣನವರು ಜಾತಿಯನ್ನು ಇರಬಾರ್ದು, ಮಹಿಳಾ ಸಮಾಜವನ್ನು ಇರಬೇಕು, ಸಮ ಸಮಾಜ ಇರಬೇಕು, ಈ ದೇಶ ಶಾಂತಿಯಿಂದ ಬದುಕಬೇಕು ಅಂತಕ್ಕಂಥ ಬಯಸಿರ್ತಕ್ಕಂಥ ಬಸವಣ್ಣನವರ ಮತ್ತು ಅಂಬೇಡ್ಕರ್ ಅವರ ಮೂರ್ತಿ ಎದುರೇ ಇವತ್ತು ಆ ಮನುವಾದವನ್ನು, ಮನುಸ್ಮೃತಿಯನ್ನು ಸುಟ್ಟಿರ್ತಕ್ಕಂಥದ್ದು ಇದು ಇತಿಹಾಸ. ಆ ಕಾರಣಕ್ಕಾಗಿ ಇವತ್ತು ಪ್ರತಿಯೊಬ್ಬ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಮ ಸಮಾಜ ಬಯಸ್ತಕ್ಕಂಥವರು ಆ ಮನುಸ್ಮೃತಿಯನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದಿದೆ. ಮತ್ತು ಇವತ್ತು ಬರೀ ದಲಿತರಷ್ಟೇ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮನುವನ್ನು ವಿರೋಧಿಸ್ತಕ್ಕಂಥದ್ದನ್ನು ಇದೆ. ಆ ಮನುವನ್ನು ವಿರೋಧಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ವಿರುದ್ಧವಾಗಿ ಮನು ಏನು ಹೇಳ್ತಿದ್ದ, ಮನುಸ್ಮೃತಿ ಏನು ಹೇಳ್ತಿತ್ತು, ಅದರ ವಿರುದ್ಧವಾಗಿ ಇವತ್ತು ಸಂವಿಧಾನವನ್ನು ರಚನೆಯಾಗಿರ್ತಕ್ಕಂಥದ್ದು. ಆ ಸಂವಿಧಾನಕ್ಕೂ ಕೂಡ ಇವತ್ತು ಆ ಮನು ಏನು ಸಂಸ್ಕೃತಿ ಇರ್ತಕ್ಕಂಥವರು ಈಗಾಗಲೇ ಭದ್ರಿ ಅವರು ಹೇಳಿದಂಗೆ ಇವತ್ತು ನಿಜ ಮೊನ್ನೆ ನಡೆದಿರ್ತಕ್ಕಂಥ ಹುಬ್ಬಳ್ಳಿಯ ಘಟನೆ, ಮಾನ್ಯಾಳನ್ನು ಕೊಲೆ ಮಾಡಿರ್ತಕ್ಕಂಥ ಘಟನೆ ಇದು ಆ ಹಿನ್ನೆಲೆಯೇ. ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಏನು ನಾವು ಬಯಸ್ತಿದ್ದೀವಿ ಅಂತಕ್ಕಂಥದ್ದು, ಈ ದೇಶದಲ್ಲಿರ್ತಕ್ಕಂಥ ಅನೇಕ ಮಠಾಧೀಶರು, ಅನೇಕ ಜಾತಿಯನ್ನು ಹೋಗ್ಬೇಕಂತಕ್ಕಂಥವ್ರು ಮತ್ತು ಈ ದೇಶದ ಮತ್ತು ಏನು ಮೋಹನ್ ಭಾಗಬೇಕಂತಕ್ಕಂಥವ್ರು ಈ ಮನುಸ್ಮೃತಿಯನ್ನು ಸುಡೋದ್ರ ಮುಖಾಂತರ ನಾವು ಒಂದು ಮಾತನ್ನು ಹೇಳ್ತೀವಿ, ನೀವು ಜಾತಿ ಹೋಗ್ಬೇಕಂತ ಬಾಯಿಂದ ಹೇಳ್ಬೇಡ್ರಿ, ಯಾರು ನೀವು ಅದು ಹೋಗ್ಬೇಕಂತ ಬಯಸ್ತೀರಿ ಅವರು ನೀವು ಸ್ವಜಾತಿಯ ಮದುವೆ ಧರ್ಮಸಮ್ಮತವಲ್ಲ ಅಂತಕ್ಕಂಥದ್ದು ಪ್ರತಿಯೊಬ್ಬ ಧರ್ಮದ ಗುರುಗಳು ನೀವು ಹೇಳಬೇಕು ಅಂತಕ್ಕಂಥದ್ದು ಇವತ್ತು ತಮ್ಮ ಮೇಲೆ ಒತ್ತಾಯ ಮಾಡೋದ್ರ ಮುಖಾಂತರ ನಾವು ಚಳುವಳಿಯನ್ನು ಇವತ್ತು ಮಾಡಿದ್ದೀವಿ. ಆ ಚಳುವಳಿ ನಿರಂತರವಾಗಿರ್ತದೆ. ಎಲ್ಲಿವರೆಗೂ ಮನುವಾದ ಇರ್ತದ ಅಲ್ಲಿವರೆಗೂ ಮನುವಾದದ ವಿರುದ್ಧ ನಾವು ದಲಿತ ಚಳುವಳಿಯನ್ನು ಮಾಡ್ತಾ ಇರ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ಮರಿಯಪ್ಪ ಹಳ್ಳಿ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾರ ಮಾಡಿರ್ತಕ್ಕಂಥ ದಿನ ಇವತ್ತು ಮನುಸ್ಮೃತಿ ಗ್ರಾಮಾಂತರ ಮಟ್ಟದಲ್ಲಿ ಇವತ್ತು ವಿಶೇಷವಾಗಿ ವಿದ್ಯಾವಂತರ ಮೆದುಳಲ್ಲಿ ಏನಪ್ಪ ಅಂದರೆ ಇವತ್ತು ಅಡುಗೆ ಕೊಟ್ಟಿರ್ತಕ್ಕಂಥದ್ದು. ಉದಾಹರಣೆಗೆ ಏನಪ್ಪಂತಂದರೆ ಹುಬ್ಬಳ್ಳಿಯಲ್ಲಿ ಏನು ಅರಿಯದ ಮಾನ್ಯ ಅನ್ನತಕ್ಕಂಥ ಹುಡುಗಿ ಮತ್ತು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವಿವೇಕಾನಂದ ಇಬ್ಬರು ಪ್ರೀತಿ ಮಾಡೋಗೋಸ್ಕರ ಇವತ್ತಿಗೆ ಏನಪ್ಪ ಅಂದರೆ ಅವರಿಗೆ ಏನು ಒಂದು ಗುರಿ ಕಡ್ದಂಗೆ ಏನಪ್ಪ ಅಂದರೆ ಅವ್ರ ತಂದೆನೇ ಕಡ್ದು ಹಾಕಿದ್ರು ಪ್ರಕಾಶ್ ಗೌಡ ಅಂತಕ್ಕಂಥ. ಇಲ್ಲಿ ಪ್ರಕಾಶ್ ಗೌಡನ ತಪ್ಪ ಇಲ್ಲ. ಇಲ್ಲಿ ಇವತ್ತೇನಪ್ಪ ಅಂದರೆ ವ್ಯವಸ್ಥಿತವಾಗಿ ಅವನ ಮೈಂಡ್ನಾಗ ಸೇರಿಸ್ತಕ್ಕಂಥ ವ್ಯವಸ್ಥೆ ಅನ್ನೋದಿಲ್ಲ, ವ್ಯವಸ್ಥೆಗೆ ಏನಪ್ಪ ಅಂದರೆ ಪ್ರಕಾಶ್ ಗೌಡ ಬಲಿಯಾಗಿರ್ತಕ್ಕಂಥ.
ಇವತ್ತು ಸಮಾಜದಲ್ಲಿ ಅದೇ ರೀತಿ ಇವತ್ತು ವಿಶೇಷವಾಗಿ ಏನಪ್ಪ ಅಂದರೆ ಯಾರು ಯಾವ ವ್ಯವಸ್ಥೆ ಏನಪ್ಪ ಅಂದ್ರೆ ಇವತ್ತು ಇನ್ನೋಸೆಂಟ್ ಜನರಲ್ಲಿ ಮೆದುಳಲ್ಲಿ ಬಿತ್ತಾ ಇದ್ದಾರೆ. ಇವತ್ತು ಮನೋನ್ ವಿಚಾರಗಳೇನಪ್ಪ ಅಂದರೆ ಯಾರ ಇದರಲ್ಲಿ ಮಾಡ್ತಾ ಇವೆ ಅಂಥವೇನಪ್ಪ ಅಂದರೆ ಇವತ್ತು ನಾವು ಅದನ್ನು ತೆಗೆದು ಹಾಕಬೇಕು. ಅದು ತೆಗೆದು ಹಾಕಿದ ಮುಖಾಂತರ ಏನಪ್ಪ ಸಾಂಕೇತಿಕವಾಗಿ ಏನಪ್ಪ ಅಂದರೆ ಇವತ್ತು ನಾವು ಮನುಸ್ಮೃತಿ ದಹನ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಹಾಕ್ಕೊಂಡಿರ್ತೇವೆ. ವಿಶೇಷವಾಗಿ ದೇಶಕ್ಕೆ ಕಂಟಕವಾಗಿರ್ತಕ್ಕಂಥ RSS ಇವತ್ತು ಮನುಸ್ಮೃತಿ ಜೀವಂತಿರಬೇಕಂತಕ್ಕಂಥ ನಿಟ್ಟಿನಲ್ಲಿ ಅದರ ಕಾರ್ಯಕ್ರಮಗಳಿದ್ದಿರ್ತವೆ. ಅದರ ಅಜೆಂಡನೇ ಏನಪ್ಪ ಅಂದರೆ ಮನುಸ್ಮೃತಿ ಅಂತಕ್ಕಂಥದ್ದು. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಮನುಸ್ಮೃತಿ ಅವರು ಸುಟ್ಟಿರ್ತಕ್ಕಂಥದ್ದು ಭಾಳ ಇದರಿಂದ ಹೇಳ್ತಾರೆ ಅವರು. ಇವತ್ತು ಏನಪ್ಪ ನಾನು ಏನಪ್ಪ ಅಂದರೆ ಒಬ್ಬ ಪುಸ್ತಕ ಪ್ರೇಮಿ, ನಾನು ಪುಸ್ತಕಗಳನ್ನು ಭಾಳ ಪ್ರೀತಿ ಮಾಡ್ತಿದ್ದೇನೆ, ಅದು ಮನುಸ್ಮೃತಿ ಯಾಕೆ ನಾವು ಸುತ್ತಾ ಇದ್ದೇನೆ ಅಂತಕ್ಕಂಥದ್ದು ಜನರು ಅರ್ಥ ಮಾಡ್ಕೊಳ್ಬೇಕಂತ ಹೇಳ್ತಾರೆ ಅಂಬೇಡ್ಕರ್ ಅವರು. ಆ ನಿಟ್ಟಿನಾಗ ಏನಪ್ಪ ಅಂದರೆ ಇವತ್ತು ನಾವು ಜನರಿಗೆ ಜಾಗೃತಿ ಮೂಡಿಸುವ ಮುಖಾಂತರ ಇವತ್ತೇನು ಮಾಡದಲ್ಲಿಯೂ ಕೂಡ ಇವತ್ತು ಪ್ರತಿ ಸಲ ಏನಪ್ಪ ಅಂದರೆ ಒಂದು ಕ್ರಾಂತಿ ಭೂಮಿಯಲ್ಲಿ ಮನುಸ್ಮೃತಿ ದಹನ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತಿಗೂ ಕೂಡ ನಡೀತಾ ಇದೆ. ಅದಕ್ಕೆ ಇವತ್ತು ಏನಪ್ಪ ಅಂದರೆ ವಿಶೇಷವಾಗಿ ಇವತ್ತು ನೀನು ಮನುಸ್ಮೃತಿಗೆ ಏನಪ್ಪ ಅಂದರೆ ಏನು ಮಹಿಳೆಯರಿಗೆ ಏನು ಅವಮಾನಕರವಾಗಿ ಮಾಡಿರ್ತಕ್ಕಂಥ ಮನುಸ್ಮೃತಿ, ಅದಕ್ಕಾಗಿ ನಾವು ಸೋದರಿಯಾಗಿರ್ತಕ್ಕಂಥ ಮೀನಾಕ್ಷಿ ಆಜಾದ್ಪುರ ಅವರಿಂದ ಆ ಮನುಸ್ಮೃತಿಗೆ ಬೆಂಕಿ ಇಟ್ಟಿರ್ತಕ್ಕಂಥ